ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಲಾಸ್ಟ್ ವೀಡಿಯೋದಲ್ಲಿ ನಾನು ಗೋವಿಂದಪ್ಪ ಸಿಲ್ಕಲ್ಲಿ ಶಾಪಿಂಗ್ ಮಾಡಿರೋ ವೀಡಿಯೋನ ಶೇರ್ ಮಾಡಿದ್ದೆ ನಿಮ್ಮ ಜೊತೆ. ಸೊ ಇವತ್ತು ಏನು ತೊಗೊಂಡು ಬಂದಿದ್ದೀನಿ, ಎಷ್ಟು ತೊಗೊಂಡು ಬಂದಿದ್ದೀನಿ, ಏನು ರೇಟಿನ ಸ್ಯಾರಿ ತೊಗೊಂಡು ಬಂದಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಶಾಪ್ ಲೊಕೇಟ್ ಆಗಿರೋದು ಬಂದು ಮಾಗಡಿ ರೋಡ್, ಬ್ಯಾಡ್ರಳ್ಳಿಯಲ್ಲಿ, ನೈಸ್ ರೋಡ್ ಪಕ್ಕನೇ ಇರುವಂಥದ್ದು ಗೋವಿಂದಪ್ಪ ಸಿಲ್ಕ್ ಅಂತ. ತುಂಬಾ ಏನು ಅಡ್ರೆಸ್ ಕನ್ಫ್ಯೂಸ್ ಆಗಲ್ಲ, ಮೇಯ್ನ್ ರೋಡಲ್ಲೇ ಇದೆ. ಸೊ ಕೆಳಗಡೆ ಫಸ್ಟ್ ಫ್ಲೋರಲ್ಲಿ ಬಂದು ಟ್ರೆಂಡ್ಸ್ ಇದೆ, ಅದ್ರ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ ಗೋವಿಂದಪ್ಪ ಸಿಲ್ಕ್ ಇದೆ. ನೋಡಿ, ನಾನು ತೊಗೊಂಡು ಬಂದಿರೋ ಸ್ಯಾರಿ ಬಂದು ಇದೇನೆ, ಮರೂನ್ ಕಲರ್ ಗೋಲ್ಡ್ ಜರಿಯಲ್ಲಿ ಇರುವಂಥದ್ದು ಬಾರ್ಡರು. ತುಂಬಾ ದೊಡ್ಡ ಬಾರ್ಡರ್ ಅಂತಲೇ ಹೇಳ್ಬೋದು, 12 ಇಂಚಸ್ ಬಾರ್ಡರ್ ಅಂತಾರಲ್ಲ, ಸೊ ಆ ಥರ ಇದೆ. ತುಂಬಾ ಚೆನ್ನಾಗಿದೆ. ಹಾಗೆ ಸ್ಯಾರಿ ಬಂದುಬಿಟ್ಟು ಬ್ಲೂ ಇಶ್ ಹಾಗೆ ಗ್ರೇ ಇಶಲ್ಲಿ ಇರುವಂಥದ್ದು. ಸೊ ಇದು ಕೂಡ ಗೋಲ್ಡ್ ಜರಿಯಲ್ಲಿ ಮ್ಯಾಂಗೋ ಡಿಸೈನ್ ಆಗಿದೆ. ಸೊ ತುಂಬಾ ಚೆನ್ನಾಗಿದೆ, ರಿಚ್ ಲುಕ್ ಕೊಡುವಂಥ ಸ್ಯಾರಿ. ನೋಡ್ತಾ ಇದ್ದೀರಲ್ವ. ಸೊ ಸ್ಯಾರಿ ಮುಟ್ಟು ನೋಡಿದ್ರೇ ಗೊತ್ತಾಗುತ್ತೆ ಅದರದ್ದು ಏನು ಥಿಕ್ನೆಸ್ ಆಗಿರ್ಬೋದು, ಕ್ವಾಲಿಟಿ, ಪ್ಯೂರಿಟಿ ಎಲ್ಲ. ಸೊ ಇದು ಮೀಡಿಯಮ್ ರೇಂಜೇ, ಆದರೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಮರೂನ್ ಕಲರು ಏನು ಇವಾಗ ನೀವು ನೋಡ್ತಾ ಇದ್ದೀರಲ್ವ, ಇದು ಬಂದು ಪಲ್ಲು, ಸೆರಗು ಪಾಟ್ ಅದು. ಸೊ ಬ್ಲೌಸ್ ಪೀಸ್ ಬಂದು ಈ ಥರ ಡಬಲ್ ಶೇಡ್ದಿದೆ, ಬ್ಲೂ ಇಶಲ್ಲಿ, ಬ್ಲೂ ಅಥವಾ ಸ್ವಲ್ಪ ಗ್ರೀನಿಶ್ ಮಿಕ್ಸ್ ಥರ ಇದೆ. 3 ಶೇಡ್ ಇರುವಂಥ ಸ್ಯಾರಿ ಇದು. ತುಂಬಾ ಚೆನ್ನಾಗಿದೆ, ಗ್ರ್ಯಾಂಡ್ ಲುಕ್ಕು. ಈ ಬ್ರೈಡಲ್ ವೇರ್ ಅಂತಲೇ ಹೇಳ್ಬೋದು, ಒಕೇಶನ್ಸ್ ಕೇಳ ಮಾಡಿಸಿರೋ ಥರ ಇರುತ್ತೆ. ಸೊ ಇದು ಬ್ಲೌಸ್ ಎಲ್ಲ ಬ್ರೊಕೆಟ್ ಬಂದಿರೋದ್ರಿಂದ ವರ್ಕ್ ಮಾಡೋ ಅವಶ್ಯಕತೆ ಇರೋಲ್ಲ. ಸೊ ಬಾರ್ಡ್ರು ಹಾಗೇ ತುಂಬ ದೊಡ್ಡದಾಗಿದೆ ಅಲ್ವಾ, ಚೆನ್ನಾಗಿ ಕಾಣಿಸುತ್ತೆ. ಮೇಲ್ಗಡೆ ಪಾಟ್ ಬಂದು ಅರ್ಧ ಬಾರ್ಡರ್ ಇರುವಂಥದ್ದು, ಅಂದರೆ ಚಿಕ್ಕ ಬಾರ್ಡರು. ಇನ್ನು ಕೆಳಗಡೆ ಉಡ್ಕೊಂಡಾಗ ಏನು ಬರುತ್ತೆ ಅಲ್ವಾ, ಸೊ ಅದು ಸ್ವಲ್ಪ ಬಿಗ್ ಬಾರ್ಡರ್ ಇರೋ ಥರ. ತುಂಬಾ ಕ್ಯೂಟಾಗಿದೆ, ತುಂಬ ಚೆನ್ನಾಗಿದೆ. ನಾನು ಹಾಕೊಳಕ್ಕೆ ತಂದಿರೋದಲ್ಲ, ಮಿಸ್ಟಿಗೆ ನನ್ನ ಮಗಳಿಗೆ ಲಂಗ ಸ್ಟಿಚ್ ಮಾಡಿಸ್ಲಿಕ್ಕೆ ಅಂತ ತಂದಿರೋದು. ಈ ಲೆಹೆಂಗಾ ಟೈಪು ಇವಾಗೆಲ್ಲ ಟ್ರೆಂಡಿಂಗಲ್ಲಿ ನಡೀತಿದೆ ಅಲ್ವಾ, ಸೊ ಆ ಥರ ಸ್ಟಿಚ್ ಮಾಡಿಸ್ಲಿಕ್ಕೆ ಅಂತ ತೊಗೊಂಬಂದಿದ್ದೀನಿ. ಇವಾಗ ನೀವು ನೋಡ್ತಾ ಇರೋದು ಸೀರೆ ಫುಲ್ಲು ಈ ರೀತಿ ಇದೆ ಲುಕ್ಕು, ತುಂಬ ಚೆನ್ನಾಗಿದೆ. ನೀವೇನಾದ್ರು ನಿಯರ್ ಬೈ ಇದ್ದರೆ ಒಂದು ಸಲ ವಿಸಿಟ್ ಕೊಡಿ. ಸ್ಯಾರೀಸ್ ಅಷ್ಟೇ, ನಾವು ದೂರ ಹೋಗಿ ಕೆಲಸ ಬಿಟ್ಟು ಅಷ್ಟು ದೂರ ಹೋಗಿ ಬೆಳಗ್ಗೆವರೆ ಸಾಯಂಕಾಲ ಬರೋದಾಗುತ್ತಲ್ವ, ಸೊ ಅಂಥವ್ರಿಗೆ ನಿಯರ್ ಬೈ ಆರಾಮಾಗಿ ಶಾಪಿಂಗ್ ಮಾಡ್ಬೋದು. ಹಾಗೆಯೇ ನಮ್ಮ ಏರಿಯಾದಲ್ಲಿ ಇವಾಗ ಗಣೇಶನ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ, ನಾನು ಅಲ್ಲೇ ಬರ್ತಾಯಿದ್ದೆ ಶಾಪಿಂಗ್ ಮುಗಿಸ್ಕೊಂಡು. ಸೊ ನಮ್ಮ ಆಂಜನೇಯ ಟೆಂಪಲ್ ಪಕ್ಕನೇ ಗಣೇಶನ ಕೂರಿಸಿದ್ರು. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಅಲ್ಲಿ ಹೂವಿನ ಅಲಂಕಾರ ಆಗಿರ್ಬೋದು, ನೀವು ನೋಡ್ತಾ ಇದ್ದೀರಲ್ವ, ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡು ಒಂದು ಪುಟ್ಟದ ವೀಡಿಯೋ ಮಾಡಿದೆ. ಸೊ ಗಣೇಶನ ಹಬ್ಬ ಮುಗಿದು 1 ವಾರ 15 ದಿವಸ ಆದ್ರೂ ನಮ್ಮ ಏರಿಯಾಗಳಲ್ಲಿ, ಅಂದರೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಇಡ್ತಾನೆ ಇರ್ತಾರೆ. ಇನ್ನು ಈ ತಿಂಗಳು ನವರಾತ್ರಿ ಕಳೆಯೋವರೆಗೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಈ ಸೀನ್ಸ್ ಥರ ಎಲ್ಲ ಚೆನ್ನಾಗಿ ಹಾಕಿದರು. ಸೊ ಅದಕ್ಕೋಸ್ಕರ ನಿಮಗೆ ಅಂತ ಒಂದು ವಿಡಿಯೋ ಮಾಡಿದೆ. ಎಲ್ರಿಗೂ ಗಣೇಶನ ದರ್ಶನ ಆಗಲಿ, ಎಲ್ಲರಿಗೂ ಗಣೇಶ ಒಳ್ಳೇದು ಮಾಡಲಿ. ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ, ನಾನು ಮಾಡೋ ಮೋರ್ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.